ಇಲ್ಲಿಯವರೆಗೂ ಒಂದು ಕಥೆಯನ್ನ ಹೇಳಿದಂತ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು MLC ಈಗ ಇನ್ನೊಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಆಗಿಲ್ವಂತೆ, ಅಟೆಂಪ್ಟ್ ಆಗಿಲ್ವಂತೆ, ಕೊಲೆ ಸುಪಾರಿ ಆಯ್ತಂತೆ. ಯಾವ್ದ್ರಿ ಇದು? ಒಂದಕ್ಕಾದ್ರೂ ತಟಸ್ಥವಾಗಿ ನಿಂತ್ಕೊಳ್ರಿ, ಅದು ಯಾಕ್ರಿ ಹಿಂಗ ಆಡ್ತೀರಾ? ನೋಡಿ ವರದಿಯನ್ನ. ಹನಿ ಟ್ರ್ಯಾಪ್ ಹಂಗಾಮಕ್ಕೆ ಸುಪಾರಿ ಟ್ವಿಸ್ಟ್. ರಾಜಣ್ಣ ಕೊಲೆಗೆ 5 ಲಕ್ಷ ಸುಪಾರಿ. ನಾಳೆ ತುಮಕೂರು SP ರಾಜೇಂದ್ರ ದೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲವನ್ನೇ ಎಬ್ಬಿಸಿದೆ. ಇದೀಗ ಈ ಪ್ರಕರಣಕ್ಕೆ ಸಚಿವ ರಾಜಣ್ಣ ಪುತ್ರ MLC ರಾಜಣ್ಣ ಸುಪಾರಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ, ಆದ್ರೆ ನನ್ನ ಕೊಲೆಗೆ 5 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ DGIGP ದೂರು ಕೊಟ್ಟ ಬಳಿಕ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನಗೆ ಲಭ್ಯ ಆದ ಆಡಿಯೋದಲ್ಲಿ ನನ್ನ ಹತ್ಯೆಗೆ 5 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ, ಸೋಮಾ ಭರತ್ ಎಂಬುವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಅಂತ ರಾಜೇಂದ್ರ ತಿಳಿಸಿದ್ದಾರೆ. ಈ ಬಗ್ಗೆ ನಾಳೆ ತುಮಕೂರು SPಗೆ ರಾಜಣ್ಣ ಪುತ್ರ ದೂರು ಕೊಡಲಿದ್ದು, ದೂರಿನ ಬಳಿಕ SP ನೇತೃತ್ವದಲ್ಲಿ ತನಿಖೆ ಆಗಲಿದೆ. ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಏನು ಹೇಳ್ತಾರೆ, ಒಂದಿಬ್ರು ಮೂವರು ಹೆಸರು ಹೇಳ್ತಾರೆ. ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಇದು ಮಾಡಬೇಕು, ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು, ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು DG ಅವರು ಕೊಟ್ಟಿದ್ದೆ. ಹನಿ ಕೇಸ್ ಬಗ್ಗೆ CID ಪ್ರಾಥಮಿಕ ತನಿಖೆ, ಈವರೆಗೂ ದಾಖಲಾಗದ FIR. ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ಇಲ್ಲಿ ತನಕ ಯಾವುದೇ FIR ದಾಖಲಾಗಿಲ್ಲ. ಇದುವರೆಗೂ ಸಚಿವ ರಾಜಣ್ಣ ದೂರು ನೀಡುವ ಸಾಹಸ ಕೂಡ ಮಾಡಿಲ್ಲ. ಹೀಗಾಗಿ ಯಾವುದೇ ತನಿಖೆ ನಡೀತಾ ಇಲ್ಲ. ಬದಲಾಗಿ ಗೃಹ ಸಚಿವರ ಸೂಚನೆ ಮೇರೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕೇವಲ ಮಾಹಿತಿ ಸಂಗ್ರಹ ಮಾಡೋಕೆ, ಪ್ರಾಥಮಿಕ ವಿಚಾರಣೆ ನಡೆಸೋಕೆ CIDಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಜಯಮಹಲ್, ತುಮಕೂರು, ಮಧುಗಿರಿಯಲ್ಲಿ CID ಪ್ರಾಥಮಿಕ ಮಾಹಿತಿ ಸಂಗ್ರಹಿಸಿದೆ. ಇವತ್ತು CID ಅವರು ಮನೆ ಹತ್ರ ಹೋಗಿದ್ರಂತೆ, ಮಾಹಿತಿ ನನಗೆ. ಇವತ್ತು ಮನೆ ಹತ್ರ ಹೋಗಿ ಅಲ್ಲಿ ಇದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ಇವತ್ತು ಅವರು ಪ್ರಿಲಿಮಿನರಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು CID ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರೋಣ. ಇನ್ನು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೂ ಹನಿ ಟ್ರ್ಯಾಪ್ ಪ್ರಕರಣ ಸದ್ದು ಮಾಡಿದೆ. ಸಭೆಯಲ್ಲಿ ಸಚಿವ ರಾಜಣ್ಣ ಭಾಗಿಯಾಗಿದ್ದರು, ಆದರೆ DCM DKಶ, ಗೃಹ ಸಚಿವ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ ಗೈರಾದರು. ದೆಹಲಿ ಪ್ರವಾಸ ಕೈಗೊಂಡಿರುವ DKಶ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ವಿವರಣೆ ಕೊಡುವ ಸಾಧ್ಯತೆ ಇದೆ. ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗಿದೆ. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಕಂಪ್ಲೇಂಟನ್ನು ಈಗ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಅದರ ರೆಫರ್ ಆಗಿದೆ. ಅದೇನಾಗುತ್ತೆ ಮುಖ್ಯಮಂತ್ರಿಯವರು, ಗೃಹ ಮಂತ್ರಿಯವರು ಅದರ ಕಡೆ ಗಮನ ಹರಿಸ್ತಾರೆ. ಹನಿ ಟ್ರ್ಯಾಪ್ ಕೇಸಲ್ಲಿ ರಾಜಕೀಯ ಜೋರು. ಹನಿ ಕೇಸ್ ಸೂತ್ರಧಾರ CM ಅಂದ್ರು ಅಶೋಕ್. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಹನಿ ಕೇಸ್ ಬಿಜೆಪಿಗೆ ಅಸ್ತ್ರವಾಗಿದೆ. ಈ ಪ್ರಕರಣದ ಸೂತ್ರಧಾರ CM ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕ ಅಶೋಕ್ ಆಪಾದಿಸಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಆಗಿಲ್ಲ, ಕೊಲೆಗೆ ಸಂಚು ರೂಪಿಸಲಾಗಿತ್ತು ಅಂತಾರೆ. ಸರ್ಕಾರ ಇಂಟೆಲಿಜೆನ್ಸ್ ವಿಭಾಗ ಮಣ್ಣು ತಿಂತಾಯ್ತಾ ಅಂತ ರವಿಕುಮಾರ್ ಪ್ರಶ್ನೆ ಕೇಳಿದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರಧಾರರು ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವರೇ ಇದರ ಸೂತ್ರಧಾರರು. ಇಲ್ಲಾಂದರೆ ಒಂದು ಮಂತ್ರಿಮಂಡಲದಲ್ಲಿರುವಂಥ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಯಿತು, ಮುಖ್ಯಮಂತ್ರಿಗಳು ಕೊಡಬೇಕಾಯಿತು. ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡನೂ ಇದೆ. ಈಗ ಅದು ಡೈಲಿ ಮತ್ತೂ ಹತ್ತಿದೆ. ಈ ವಿಷಯದಲ್ಲಿ ಸಾಕಷ್ಟು ವಿಚಾರಗಳು ಅಡಗಿದೆ. ಬರೀ ಹನಿ ಟ್ರ್ಯಾಪ್ ಅಲ್ಲ, ನಮ್ಮನ್ನು ಕೊಲೆ ಮಾಡೋದಕ್ಕೆ ಬಂದಿದ್ರು ಅಂಥೇಳಿ ST ರಾಜಣ್ಣ ಅವರ ಮಗ ರಾಜೇಂದ್ರ ಅವರು ಹೇಳಿದ್ದಾರೆ. ಅಂದರೆ ಇದರ ಒಳಗಡೆ ಏನು ವಿಷಯ ಇದೆ ಹನಿ ಟ್ರ್ಯಾಪ್ನ ವಿಚಾರದಲ್ಲಿ? ಸರ್ಕಾರಕ್ಕೆ ಏನಾದ್ರು ಒಂದು ಕಲ್ಪನೆ ಇದೆಯಾ? ಈ ಸರ್ಕಾರದ ಗೂಢಾಚಾರ ಇಲಾಖೆ ಏನು ಮಣ್ಣು ತಿಂತ ಇದೆಯಾ? ಸರ್ಕಾರದಲ್ಲಿ ಏನು ನಡೀತಾ ಇದೆ? ಒಟ್ನಲ್ಲಿ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಜೋರಾಗಿದೆ. ಆದರೆ ರಾಜಣ್ಣ ಮಾತ್ರ ಇಲ್ಲಿ ತನಕ ದೂರು ಕೊಟ್ಟಿಲ್ಲ. ಸರ್ಕಾರದ ಮೇಲೆ ವಿಪಕ್ಷಗಳು ಮುಗಿಬಿದ್ದಿದೆ. ಇದ್ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.